ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯರಾವ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಮೂಡಬಿದ್ರೆ ಇನ್ಸ್ಪೆಕ್ಟರ್ ಕಾಂಪೌಂಡ್ ಸಂದೇಶನನ್ನ ಸಸ್ಪೆಂಡ್ ಮಾಡಲಾಗಿದೆ. ಇದು ಗ್ಯಾರಂಟಿ ನ್ಯೂಸ್ನ ಇಂಪ್ಯಾಕ್ಟ್ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ ಈ ಒಂದು ಪ್ರಕರಣ ಏನಿದೆ, ಈ ಪ್ರಕರಣ ಮೊದಲನೇದಾಗಿ ಬೇಧಿಸಿರುವಂತದ್ದೇ ನಮ್ಮ ಗ್ಯಾರಂಟಿ ನ್ಯೂಸ್. ಅಂದ್ರೆ ಸಂತ್ರಸ್ತರ ಪರವಾಗಿ ಈ ಗ್ಯಾರಂಟಿ ನ್ಯೂಸ್ ನಿಂತಿರುವಂತದ್ದು. ಇದಕ್ಕೆ ಈಗ ಬಿಗ್ ಸಕ್ಸಸ್ ಮತ್ತು ಬಿಗ್ ಇಂಪ್ಯಾಕ್ಟ್ ಸಿಕ್ಕಿದೆ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಸಂತ್ರಸ್ತರನ್ನು ಕೂರಿಸಿಕೊಂಡು ನಾವು ಸಂಪೂರ್ಣವಾಗಿ ಮಾಹಿತಿಯನ್ನು ಸಮಾಜಕ್ಕೆ ತೋರಿಸುವಂತಹ ನೈಜ ಮಾಹಿತಿಯನ್ನು ನಾವು ಒದಗಿಸಿದ್ವಿ. ಅದಕ್ಕೆ ಪೂರಕವಾಗಿ ಇವತ್ತು ಸಂದೇಶ ಸಸ್ಪೆಂಡ್ ಆಗಿರುವಂತದ್ದು. ಈ ಸಂದೇಶ ಮೂಡಬಿದ್ರೆ ಠಾಣೆಯಲ್ಲಿ 3 ವರ್ಷಗಳಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ರು. ಈ 3 ವರ್ಷಗಳಲ್ಲಿ ಅನೇಕ ಮಹಿಳೆಯರಿಗೆ ಕಿರುಕುಳ ಆಗಿರ್ಬೋದು ಮತ್ತು ಹಣದ ವ್ಯವಹಾರಗಳಾಗಿರ್ಬೋದು ಮತ್ತು ಇನ್ನಿತರ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದ್ರು. ನಿಟ್ಟಿನಲ್ಲಿ ಅವರಿಗೆ ಈಗ ಮಾಡಿದ ಹಿನ್ನೆಲೆಯಲ್ಲಿ ಆ ಮಹಿಳೆ ಸಂತ್ರಸ್ತರು ಬಂದು ಮಾಧ್ಯಮದ ಮುಂದೆ ನಿಂತಿರುವಂತದ್ದು ಮತ್ತು ಗ್ಯಾರಂಟಿ ನ್ಯೂಸ್ ಮುಂದೆ ಕೂಡ ನಿಂತಿರುವಂತದ್ದು. ಇದಕ್ಕೆ ಪೂರಕವಾಗಿ ಈಗ ಇವತ್ತು ಅವರನ್ನು ಉಪ ಪೊಲೀಸ್ ಆಯುಕ್ತರು ಅಮಾನತು ಆದೇಶವನ್ನು, ಅವರ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿ ಮತ್ತು ಅವರ ಏನೆಲ್ಲ ವಿಚಾರಣೆಗಳನ್ನು ಮಾಡಿದ್ರು ಆ ವಿಚಾರಣೆಗಳ ಪೂರಕವಾಗಿ ಈಗ ಪೊಲೀಸ್ ಆಯುಕ್ತರು ಸುಧೀರ್ ಕುಮಾರ್ ರೆಡ್ಡಿ ಅವರು ಅಮಾನತನ್ನು ಕೂಡ ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಚಾರಣೆಗೆ ನೀವು ಬರಬೇಕಾಗತ್ತೆ ಅಂತ ಹೇಳುವಂತಹ ಮಾಹಿತಿಯನ್ನು ಕೂಡ ಸಂದೇಶ್ ಅವರಿಗೆ ಕೊಟ್ಟಿರುವಂತದ್ದು. ಅಲ್ಲಿವರೆಗೂ ಎಲ್ಲೂ ಕೂಡ ಹೋಗುವಂತಿಲ್ಲ ಮತ್ತು ನಮ್ಮ ಸುಪರ್ತಿಗೆಲ್ಲೇ ಇರಬೇಕು ಅಂತ ಹೇಳುವಂತಹ ಇಂಟಿಮೇಷನ್ ಕೂಡ ಸುಧೀರ್ ಕುಮಾರ್ ರೆಡ್ಡಿ ಅವರು ಸಂದೇಶ್ ಅವರಿಗೆ ಕೊಟ್ಟಿರುವಂತದ್ದು. ಅದರ ಜೊತೆಯಾಗಿ ಸಂತ್ರಸ್ತರೇನಿದ್ದಾರೆ ಅವರನ್ನು ಕೂಡ ಮುಂದಿನ ದಿನಗಳಲ್ಲಿ ವಿಚಾರಣೆಗೆ ಕರೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಪ್ರಭು, ಆದಿತ್ಯ, ಈಗ ಆಲ್ರೆಡಿ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೂಡ ನೊಂದ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಮಂಗಳೂರು ಕಮಿಷನರ್ ಒಟ್ಟಿಗೆ ಮಾತುಕತೆಯನ್ನು ಕೂಡ ಆಡಿದ್ದಾರೆ ಫೋನ್ನಲ್ಲಿ ಅಂತೇಳಿ. ಈಗ ಮುಂದೆ ಏನು ಅಂತ? ಖಂಡಿತವಾಗಿ ಪ್ರಭು, ಇದಕ್ಕೆ ಅಂದ್ರೆ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಅವರು ಕೂಡ ಪೂರಕವಾಗಿ ಸಪೋರ್ಟ್ ಮಾಡಿರುವಂತದ್ದು. ಹಿನ್ನೆಲೆಯಲ್ಲಿ ಈ ಗೃಹ ಸಚಿವರು ಕೂಡ ಇದಕ್ಕೆ ಇವರ ಬಗ್ಗೆ ತನಿಖೆಯನ್ನು ಆಗ್ಬೇಕು ಮತ್ತು ಮಾಡ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ಕೂಡ ಕೊಟ್ಟಿದ್ರು. ಆ ಭರವಸೆಯನ್ನು ಕೊಟ್ಟ ಕೆಲವೇ ಕ್ಷಣಗಳಲ್ಲಿ ಸುಧೀರ್ ಕುಮಾರ್ ರೆಡ್ಡಿ ಅವರು ಈ ಅಮಾನತು ಸಂದೇಶ್ ಅವರನ್ನು ಅಮಾನತು ಕೂಡ ಮಾಡಿರುವಂತದ್ದು. ಅಂದ್ರೆ ಪಣಂಬೂರಿನಲ್ಲಿರುವಂತಹ ಉಪ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಸಂದೇಶ್ ಅವರನ್ನು ಸರಿಸುಮಾರು 2.5 ಗಂಟೆಗಳ ಕಾಲ ವಿಚಾರಣೆಯನ್ನು ಕೂಡ ಮಾಡಲಾಗಿತ್ತು. ಆ ವಿಚಾರಣೆ ಸಂದರ್ಭದಲ್ಲಿ ಅವರ ವಿಡಿಯೋಗಳಾಗಿರ್ಬೋದು ಮತ್ತು ಮಾಡಿದಂತಹ ನಡವಳಿಕೆಗಳಾಗಿರ್ಬೋದು ಮತ್ತು ಲೈಂಗಿಕ ದೌರ್ಜನ್ಯದ ಬಗ್ಗೆ ಮಾಹಿತಿಯನ್ನು ಕೂಡ ಸಂದೇಶ್ ಅವರಲ್ಲಿ ಪಡೆದುಕೊಂಡಿರುವಂತದ್ದು. ಆ ಬಳಿಕ ಈ ಎಲ್ಲ ಮಾಹಿತಿಯನ್ನು ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಉಪ ಪೊಲೀಸ್ ಆಯುಕ್ತರು ಕೊಟ್ಟಿರುವಂತದ್ದು. ಆ ಬಳಿಕ ಸುಧೀರ್ ಕುಮಾರ್ ರೆಡ್ಡಿ ಅವರು ಈಗ ಅಮಾನತು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಪ್ರಭು, ಆದಿತ್ಯ, ಈಗ ಒಂದ್ ಕಡೆ ಒಂದಷ್ಟು ಜನ ಮಾತ್ರ ಈಗ ಹೊರಗಡೆ ಬಂದು ಈತನ ಅನ್ಯಾಯದ ಬಗ್ಗೆ ಮಾತನಾಡಿದ್ದಾರೆ. ಈತ ಹೇಗೆಲ್ಲ ಟಾರ್ಚರ್ ಕೊಟ್ಟಿದ್ದ, ಹೇಗೆ ಕಿರಿಕ್ ಮಾಡ್ತಾ ಇದ್ದ ಅಂತೇಳಿ. ಮತ್ತೆ ಯಾರಾದ್ರೂ ಈತನ ವಿರುದ್ಧ ಕಂಪ್ಲೇಂಟ್ ಕೊಡುವಂಥದ್ದು ಆ ಥರದ್ದು ಏನಾದರೂ ಗೊತ್ತಾಗಿದೆಯಾ, ಏನ್ ಕತೆ ಅಂತ? ಖಂಡಿತ ಪ್ರಭು, ಯಾಕಂತ ಹೇಳಿದ್ರೆ ಈ ಹಿಂದೆ ಕೂಡ ಬಸ್ಪೇಟ್ ಠಾಣೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅಂದ್ರೆ ಮೂಡಬಿದ್ರೆ ಠಾಣೆಯಲ್ಲಿ ಇರುವುದಕ್ಕಿಂತ ಮುಂಚೆ ಅವರು ಬಸ್ಪೇಟ್ ಠಾಣೆಯಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಪೊಲೀಸ್ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಆ ಬಳಿಕ ಅಮಾನತುಗೊಂಡು 6 ತಿಂಗಳ ಅಮಾನತುಗೊಂಡಿದ್ರು. ಅಲ್ಲಿ ಒಂದು ಕೆಲವೊಂದು ವಿಚಾರಗಳ ಅನುಸಾರವಾಗಿ ಅವರು ಅಮಾನತುಗೊಂಡಿದ್ರು. ಆ ಬಳಿಕ ಅವರನ್ನು ನೇರವಾಗಿ ಮೂಡಬಿದ್ರೆ ಠಾಣೆಗೆ ವರ್ಗಾವಣೆ ಮಾಡಲಾಗಿತ್ತು. ಅಲ್ಲೂ ಕೂಡ ಈ ಎಲ್ಲ ಮಹಿಳೆಯರಿಗೆ ಲೈಂಗಿಕ ಕಿರುಕುಳ ನೀಡುವಂತಹ ಎಲ್ಲ ಅವರ ಮೇಲೆ ಆರೋಪಗಳು ಕೇಳಿ ಬರ್ತಿತ್ತು. ಆದ್ರೆ ಈಗ ಮತ್ತಷ್ಟು ಜನ ಇದ್ದಾರೆ. ಅಂದ್ರೆ ಈ ಬಸ್ವೇ ಭಾಗದಲ್ಲಿ ಆಗಿರ್ಬೋದು ಅಥವಾ ಅವರು ಹಿಂದೆ ಇದ್ದಂತಹ ಸ್ಟೇಷನ್ ಭಾಗಗಳಲ್ಲಾಗಿರ್ಬೋದು ಮತ್ತು ಈಗ ಇದ್ದಂತಹ ಸ್ಟೇಷನ್ ಭಾಗಗಳಲ್ಲಿ. ಆದಿತ್ಯ, ಈಗ ಇನ್ನೊಂದು ವಿಚಾರ, ಈಗ ಒಂದಷ್ಟು ಜನ ಹೆದರ್ಕೊಂಡು, ಯಾಕಂತಂದ್ರೆ ಬಹಳಷ್ಟು ಸಂದರ್ಭದಲ್ಲಿ ನಾವು ನೋಡಿದೀವಿ ಕೋರ್ಟು ಕಚೇರಿ ಕೇಸು ಇದೆಲ್ಲ ತಾಪತ್ರಯನ ಬೇಡ, ನಮಗೆ ಯಾಕೆ ಬೇಕು ಅಂತೇಳಿ ಸುಮ್ಮನಾಗ್ತಾರೆ. ಬಟ್ ಈಗ ಆತನನ್ನ ಸಸ್ಪೆಂಡ್ ಮಾಡಲಾಗಿದೆ, ಜೊತೆಗೆ ಆತನ ವಿರುದ್ಧ ತನಿಖೆ ಕೂಡ ಶುರು ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಈತನಿಂದ ಅನ್ಯಾಯಕ್ಕೊಳಗಾದಂಥವ್ರು ಮತ್ತೇನಾದ್ರೂ ಈಗ ಬಂದು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡ್ಬೋದಾ, ಹೇಗೆ ಅಂತ? ಖಂಡಿತ, ಈಗ ಠಾಣೆಯಲ್ಲಿ ಅವರು ಹಿಂದೆ ಇದ್ದಂತಹ ಕರ್ತವ್ಯ ಆ ಬಳಿಕ ಈಗ ಮೂಡಬಿದ್ರೆ ಠಾಣೆ ಆ ವ್ಯಾಪ್ತಿಯಲ್ಲಿದ್ದಂತಹ ಇನ್ನಷ್ಟು ಮಹಿಳೆಯರು, ಅಂದ್ರೆ 11 ವರ್ಷದ ಬಾಲಕಿ ಕೂಡ ನಾನು ಬರ್ತೇನೆ ಅಂತ ಹೇಳುವಂತಹ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ಮತ್ತು ಅನೇಕ ಮಹಿಳೆಯರಿಗೆ ಅವರು ನಂಬಿದ್ದಾರೆ. ಸಂದೇಶ ಅವಮಾನಿತರಾಗಿ ಮತ್ತು ಲೈಂಗಿಕ ಕಿರುಕುಳವನ್ನು ಅನುಭವಿಸಿದೆ ಮತ್ತು ಕೆಲವೊಂದು ಮರದ ಕಳ್ಳ ಸಾಗಾಣಿಕೆ ಆಗಿದೆ ಸಂದೇಶ್ ಅವರಿಂದ ಅಂತ ಹೇಳುವಂತಹ ಒಂದು ಮಾಹಿತಿಗಳು ಕೂಡ ದೊರಕಲಿಕ್ಕಿದೆ. ಓಕೆ, ಥ್ಯಾಂಕ್ ಯು ಆದಿತ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.